ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಹೈಕಮಾಂಡ್ ಮುಂದೆ ಮೇ 10ರ ಡೆಡ್ಲೈನ್ ಅನ್ನ ಡಿಕೆ ಬ್ರದರ್ಸ್ ವಿಧಿಸಿದ್ದಾರೆ. ಹಾಗಾದ್ರೆ ಡಿಕೆ ಷರತ್ತುಗಳಿಗೆ ಹೈಕಮಾಂಡ್ ಕೊಟ್ಟ ಉತ್ತರ ಏನು? ಮೇ 10ರ ಒಳಗೆ ಎಲ್ಲವೂ ಕೂಡ ಇತ್ಯರ್ಥ ಆಗುತ್ತಾ? ಪಬ್ಲಿಕ್ ಟಿವಿಯಲ್ಲಿ ಪೊಲಿಟಿಕಲ್ ಬಿಗ್ ನ್ಯೂಸ್ ಇದು. ರಾಜ್ಯ ರಾಜಕೀಯದಲ್ಲಿ ಬದಲಾವಣೆಯ ಗಾಳಿ ಬೀಸ್ತಾ ಇದೆಯಾ? ಪರ್ಟಿಕ್ಯುಲರ್ಲಿ ಕಾಂಗ್ರೆಸ್ನಲ್ಲಿ ಡಿಕೆ ಹಾಕಿದ ಷರತ್ತುಗಳಿಗೆ ಹೈಕಮಾಂಡ್ ಏನು ಉತ್ತರವನ್ನು ಕೊಟ್ಟಿದೆ? ಮಲ್ಲಿಕಾರ್ಜುನ ಖರ್ಗೆ ಅವರು ಏನು ಹೇಳಿದರು? ವೇಣುಗೋಪಾಲ್ ಅವರು ಏನು ಹೇಳಿದರು? ಬಹಳ ಮುಖ್ಯವಾದಂತಹ ವಿಚಾರ. ಇವರ ಮನವಿಗೆ ಓಗೊಟ್ಟಿದಾರಾ? ನೋಡಿ, ಏಪ್ರಿಲ್ 28ಕ್ಕೆ ದೆಹಲಿಗೆ ರಾಹುಲ್ ಗಾಂಧಿ ವಾಪಸ್ ಆಗ್ತಾರೆ. ಯಾಕೆಂದರೆ ಚುನಾವಣೆ ಪ್ರಚಾರ ಎಲ್ಲ ಮುಗಿಸ್ಕೊಂಡು ಇನ್ನೂ ಒಂದು ಸುತ್ತಿನ ಮತದಾನ ಇದೆ ಪಶ್ಚಿಮ ಬಂಗಾಳದಲ್ಲಿ. ಅಂದೇ ರಾಹುಲ್ ಗಾಂಧಿ ಜೊತೆ ಮಾತನಾಡ್ತೀನಿ ಅಂತ ಹೈಕಮಾಂಡ್ ಕೊಟ್ಟಿರ್ತಕ್ಕಂಥ ಭರವಸೆ ಡಿ ಕೆ ಶಿವಕುಮಾರ್ ಅವರಿಗೆ. ಅವ್ರು ಬಂದ ದಿನನೇ ಮಾತಾಡ್ತೀನಿ, CM ಜೊತೆ ಮಾತುಕತೆಗೆ ಸಮಯವನ್ನು ನಿಗದಿಪಡಿಸ್ತೀವಿ, ಮುಖ್ಯಮಂತ್ರಿಗಳನ್ನು ಕರೆಸ್ತೀವಿ ದೆಹಲಿಗೆ. ಯಾವಾಗ ಅಂತ ರಾಹುಲ್ ಗಾಂಧಿ ಅವ್ರು ಹೇಳಬೇಕು. ಯಾವತ್ತು ಕರೆಸಿ ಅಂತಾರೋ ಅವತ್ತು. ಏಪ್ರಿಲ್ 29ರಿಂದ ಮೇ 4ರ ಒಳಗೆ ಒಂದು ಕ್ಲಾರಿಟಿಗೆ ಬರ್ತೀವಿ. ಅಂದರೆ ಇವರ ಬೇಡಿಕೆಯ ಪ್ರಕಾರವೇ ಮೇ 4ರ ಒಳಗೆ ಕ್ಲಾರಿಟಿಗೆ ಬರ್ತೀವಿ. CM ಜೊತೆ ಮಾತುಕತೆ ಬಗ್ಗೆ ರಾಹುಲ್ ಗಾಂಧಿ ಅವರು ತೀರ್ಮಾನ ಮಾಡ್ತಾರೆ. ಯಾವಾಗ ಮಾತುಕತೆ ಆಡಬೇಕು, ಯಾವಾಗ ದೆಹಲಿಗೆ ಕರೆಸಬೇಕು, ಎಲ್ಲವನ್ನ ರಾಹುಲ್ ಗಾಂಧಿ ತೀರ್ಮಾನ ಮಾಡ್ತಾರೆ. ನೀವು ಏಪ್ರಿಲ್ 27ರ ನಂತರ ಮತ್ತೆ ದೆಹಲಿಗೆ ಬನ್ನಿ. ಏಪ್ರಿಲ್ 27ರ ನಂತರ ನೀವು ದೆಹಲಿಗೆ ಬನ್ನಿ. ಅಷ್ಟರಲ್ಲಿ ಒಂದು ಕ್ಲಾರಿಟಿಗೆ ಬರ್ತೀವಿ ನಾವು, ಅಥವಾ ಮಾತುಕತೆಯನ್ನು ಆಡ್ತೀವಿ. 28ಕ್ಕೆ ರಾಹುಲ್ ಗಾಂಧಿ ಬರ್ತಾರೆ ದೆಹಲಿಗೆ. ಬಂದ ದಿನನೇ ಅವ್ರ ಜೊತೆ ಮಾತಾಡ್ತೀನಿ. 28ರಿಂದ 29ರಿಂದ 4ನೇ ತಾರೀಕು ಒಳಗಡೆ ಒಂದು ಕ್ಲಾರಿಟಿಗೆ ಬರ್ತೀವಿ, CMರನ್ನ ಮಾತುಕತೆ ಕರೆಸ್ತೀವಿ ಅಂತ. ಈ ಬಗ್ಗೆ ಕೂಡ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಸುಕೇಶ್ ಅವರಿಂದ ಪಡೆಯೋಣ. ಸುಕೇಶ್, ಇವಾಗ ಹೈಕಮಾಂಡ್ನಿಂದ ಡಿ ಕೆ ಶಿವಕುಮಾರ್ಗೆ ಆಶಾದಾಯಕವಾದ ಭರವಸೆ ಸಿಕ್ಕಿದೆಯಾ? ಅಂದರೆ ಇದನ್ನ ಇತ್ಯರ್ಥ ಮಾಡ್ಬಿಡೋಣ ಬೇಗ ಅನ್ನೋ ತೀರ್ಮಾನಕ್ಕೆ ಬಂದಿದ್ದಾರಾ ಅಂತ? ಒಂದು ಕ್ಲಾರಿಟಿಯನ್ನು ಪಡೆದುಕೊಳ್ಬೇಕು ಅನ್ನುವಂಥ ಲೆಕ್ಕಾಚಾರಕ್ಕೆ ಹೈಕಮಾಂಡ್ ಕೂಡ ಬಂದಂತೆ ಕಾಣ್ತಾ ಇದೆ. ಯಾಕಂದರೆ ನೀವೇನು ಅನ್ನೋದನ್ನ ಸ್ಪಷ್ಟವಾಗಿ ನನಗೆ ಹೇಳಿ, ಏನಾದರೂ ಅಥವಾ ಪವರ್ ಶೇರಿಂಗ್ ಇಲ್ವೇ ಇಲ್ವಾ, ಅಥವಾ ನಾವೇನು ಎಕ್ಸ್ಪೆಕ್ಟ್ ಮಾಡೋದು ಬೇಡ ಅನ್ನೋದಾದರೆ ಅದನ್ನು ಬಹಿರಂಗವಾಗಿ ಹೇಳಿ ಅನ್ನುವಂಥ ಕಂಡೀಷನನ್ನು ಹಿಂದೆಯೂ ಡಿ ಕೆ ಶಿವಕುಮಾರ್ ಹಾಕಿದ್ರು. ನಿನ್ನೆಯ ಮಾತುಕತೆಯ ಸಂದರ್ಭದಲ್ಲೂ ಇದನ್ನೇ ಹೇಳಿದ್ದಾರೆ ಅನ್ನುವಂಥದ್ದು. ಹಾಗಾಗಿ ಇದನ್ನು ಇನ್ನೂ ಸಾಕಷ್ಟು ದಿನ ಹೀಗೆ ಎಳೆದುಕೊಂಡು ಹೋದರೆ ಅದು ಬೇರೆದೇ ರೀತಿಯ ಗೊಂದಲಗಳಿಗೆ, ಬೆಳವಣಿಗೆಗಳಿಗೆ ಕಾರಣ ಆಗಬಹುದು ಅನ್ನುವಂಥ ಆತಂಕ ಸಹಜವಾಗಿ ಕಾಂಗ್ರೆಸ್ ಹೈಕಮಾಂಡ್ಗೂ ಇರಬಹುದು. ಅದೇ ಕಾರಣಕ್ಕಾಗಿ ಹಾಗಾದರೆ ರಾಹುಲ್ ಗಾಂಧಿ ಅವರು 28ನೇ ತಾರೀಕು ದೆಹಲಿಗೆ ವಾಪಸ್ ಆಗ್ತಾರೆ ಅಂದರೆ 29ನೇ ತಾರೀಕು ಖಂಡಿತ ಅವ್ರ ಹತ್ರ ಮಾತುಕತೆ. ಯಾಕಂದರೆ ಅವತ್ತೇ 2ನೇ ಹಂತದ ಮತ್ತು ಅಂತಿಮ ಹಂತದ ಚುನಾವಣೆ ನಡೀತಾ ಇರುವಂಥದ್ದು. ಅದು ಪಂಚರಾಜ್ಯ ಚುನಾವಣೆಗಳಲ್ಲಿ ವೆಸ್ಟ್ ಬೆಂಗಾಲ್ನಲ್ಲಿ 2ನೇ ಹಂತ ಮತ್ತು ಕೊನೆಯ ಹಂತದ ಚುನಾವಣೆ. ಅವತ್ತು ಮಾತುಕತೆಗೂ ಕೂಡ ವೇದಿಕೆ ಸೂಕ್ತವಾಗಿರುತ್ತೆ. ಯಾಕಂದರೆ ಬಹುತೇಕ ಚುನಾವಣೆಗಳು ಮುಗಿತಿರೋದ್ರಿಂದ ಮಾತನಾಡ್ತೀವಿ ಅನ್ನುವಂಥದ್ದು. ಆ ನಂತರದಲ್ಲಿ ಅವ್ರು ಏನು ಹೇಳ್ತಾರೆ ಅದ್ರ ಪ್ರಕಾರ ಯಾವಾಗ ಕರೆಸಿ ಮಾತನಾಡಬೇಕು, ಅಥವಾ ಸಮಯವನ್ನು ನಿಗದಿ ಮಾಡಬೇಕು, ಅಥವಾ CM DCM ಅವರಿಬ್ಬರು ಒಟ್ಟಿಗೆ ಕರೆಸಬೇಕು ಅನ್ನೋದ್ರ ಬಗ್ಗೆ ಒಂದು ಕ್ಲಾರಿಟಿಗೆ ಬರ್ತೀವಿ. ಹಾಗೆ 29ನೇ ತಾರೀಕಿನ ನಂತರ ನೀವು ದೆಹಲಿಗೆ ಬರೋದಾದರೆ ಬನ್ನಿ. ಆಗ ರಾಹುಲ್ ಗಾಂಧಿ ಅವರು ಏನು ಹೇಳ್ತಾರೆ ಅನ್ನೋದ್ರ ಮೇಲೆ ಮುಖ್ಯಮಂತ್ರಿಗಳನ್ನು ಕರೆಸಲಿಕ್ಕೆ ಯಾವಾಗ ಸಮಯವನ್ನು ನಿಗದಿ ಮಾಡ್ತೀವಿ ಅನ್ನೋದನ್ನ ತೀರ್ಮಾನ ಮಾಡಬಹುದು ಅನ್ನುವಂಥ ಸೂಚ್ಯವಾದ ವಿಚಾರವನ್ನು ಈಗ DCM ಅವರ ಗಮನಕ್ಕೆ ತಂದಿದ್ದಾರೆ ಅನ್ನುವಂಥದ್ದು. ಹಾಗಾಗಿ ದೆಹಲಿ ಅಂಗಳದಲ್ಲಿ ಡಿ ಕೆ ಬ್ರದರ್ಸ್ ಹೋಗಿ ತಮ್ಮ ಪವರ್ ಕ್ಲೈಮನ್ನು ಏನು ಶುರು ಮಾಡಿದ್ರು, ಆ ಪವರ್ ಕ್ಲೈಮ್ಗೆ ಒಂದು ರೀತಿಯಲ್ಲಿ ಸಮಾಧಾನಕರವಾದಂಥ ಪ್ರತಿಕ್ರಿಯೆ ಅವರಿಗೆ ಸಿಕ್ಕದಂತೆ ಕಾಣಿಸ್ತಾ ಇದೆ. ಅದು AICC ಅಧ್ಯಕ್ಷರು ಮತ್ತು AICC ಪ್ರಧಾನ ಕಾರ್ಯದರ್ಶಿಗಳಿಂದ. ಆದರೆ ಮುಂದಿನ ಬೆಳವಣಿಗೆಗಳು ಏನೆಲ್ಲ ಆಗಬಹುದು, ಅದಕ್ಕೆ ಮಧ್ಯದಲ್ಲಿ ರಾಜ್ಯ ಮಟ್ಟದಲ್ಲಿ ಆಗಬಹುದು ಅಂತ ಬೆಳವಣಿಗೆಗಳೇನು, ಅದು ದೆಹಲಿಯಲ್ಲಿ ಹೇಗೆ ರಿಫ್ಲೆಕ್ಟ್ ಆಗ್ಬೋದು, ಇವೆಲ್ಲವೂ ಸಹಜ ಕುತೂಹಲ ಆಗಿದ್ರು ಕೂಡ 29ನೇ ತಾರೀಕಿನ ನಂತರದಲ್ಲಿ ರಾಜ್ಯ ನಾಯಕತ್ವದ ವಿಚಾರಕ್ಕೆ ಅಥವಾ ರಾಜ್ಯದ ಬೆಳವಣಿಗೆಗೆ ಸಂಬಂಧಪಟ್ಟಂತೆ ದೆಹಲಿ ಅಂಗಳಗಳಲ್ಲಿ ಆಗಬಹುದಾದಂತಹ ಸಭೆಗಳೆಷ್ಟು, ಏನೆಲ್ಲ ವಿಚಾರಗಳು ಆಗ್ಬೋದು, ಅಲ್ಲಿ ನಿಗದಿ ಆಗಬಹುದಾದಂಥ ದಿನಾಂಕ ಅಥವಾ ಸಮಯ ಅಥವಾ ಒಂದು ಡೆಡ್ಲೈನ್ ಅನ್ನುವಂಥದ್ದು ಏನು ಅನ್ನುವಂಥದ್ದು ಎಲ್ಲವೂ ಕೂಡ ಈಗ ಸಾಕಷ್ಟು ಕುತೂಹಲವನ್ನು ಹುಟ್ಟಾಗ್ತಿರುವಂಥ ಬೆಳವಣಿಗೆ ಕೂಡ. ಅರವಿಂದ್, ರೈಟ್, ಥ್ಯಾಂಕ್ ಯು ಸುಕೇಶ್ ತಮ್ಮ ಎಲ್ಲ ಮಾಹಿತಿಗೆ. ಅಲ್ಲಿಗೆ ಹೆಚ್ಚು ಕಡಿಮೆ ರಾಜ್ಯ ರಾಜಕೀಯ, ಅದರಲ್ಲೂ ಪವರ್ ಶೇರಿಂಗ್ ಅನ್ನೋ ವಿಚಾರ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದಂಗೆ ಕಾಣಿಸ್ತಾ ಇದೆ. ಆದರೆ ಯಾವಾಗ ಡಿ ಕೆ ಬ್ರದರ್ಸ್ ದೆಹಲಿಗೆ ಹೋದರೋ ರಾಜ್ಯದಲ್ಲೂ ಕೂಡ ಇವರ ದೆಹಲಿ ಪ್ರವಾಸದ ಕುರಿತಂತೆ ಪರಾವಿರೋಧದ ಮಾತುಗಳು ಕೇಳಿ ಬರ್ತಾ ಇದೆ.